ಸ್ನೇಹಿತರೆ ನಮಸ್ಕಾರ. ಕನ್ನಡದ ಹಿರಿಯ ನಟಿ, ಇವತ್ತಿಗೆ 72 ವರ್ಷ ಆಗಿದೆ ಈ ನಟಿಗೆ. ಈಕೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಒಂದು ಅಕ್ಷರಶಃ ಆಳಿದಂತಹ ನಟಿ. ಇವತ್ತಿಗೆ ನಟಿಯಾಗಿ, ನಿರ್ದೇಶಕಿಯಾಗಿ, ನಿರ್ಮಾಪಕಿಯಾಗಿ, ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ನಟಿ ಆರತಿ ಬಗ್ಗೆ ನಾನಿವತ್ತು ನಿಮಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೊತ್ತು ತಂದಿದ್ದೇನೆ. ಕನ್ನಡ ಚಿತ್ರರಂಗದ ಮಿನುಗುತಾರೆ ಕಲ್ಪನಾ ಅವರ ಕಾಲಘಟ್ಟದಲ್ಲಿ ಬಂದಂತಹ ಈ ಆರತಿ ಗೆಜ್ಜೆ ಪೂಜೆ ಚಿತ್ರದಲ್ಲಿ ನಾಯಕನ ತಂಗಿ ಪಾತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಮುಂದೆ ಇವರು ನಟಿಸಿದಂಥ ಸಿನಿಮಾಗಳೆಲ್ಲವೂ ಕೂಡ ಒಂದೊಂದು ರೆಕಾರ್ಡ್ ಬ್ರೇಕಿಂಗ್ ಸಿನಿಮಾಗಳೇ. ಈಕೆ ಚಿತ್ರರಂಗದಲ್ಲಿ ಇದ್ದಷ್ಟು ಸಮಯವೂ ಕೂಡ ಚಿತ್ರರಂಗವನ್ನು ಅಕ್ಷರಶಃ ಆಳಿದರು. ಅದಾದ ಬಳಿಕ ಇವರ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬಂದರೆ ಅಲ್ಲಿ ಸಾಕಷ್ಟು ಏಳು ಬೀಳುಗಳಿದ್ದಾವೆ. ನಮಗ್ಯಾರಿಗೂ ಕೂಡ ಗೊತ್ತಿರದಂತಹ ಅದೆಷ್ಟೋ ರಹಸ್ಯಗಳಿದ್ದಾವೆ. ಜೊತೆಗೆ ಇವರ ಒಡ ಹುಟ್ಟಿದವರು 3 ಮದುವೆಯ ರಹಸ್ಯ. ಅಂದರೆ ಇವರು 3 ಜನ ಮದುವೆ ಆಗಿದ್ದಾರೆ, 3 ಜನರನ್ನು. ಆ 3 ಮದುವೆಯ ರಹಸ್ಯ ಜೊತೆಗೆ ಎಲ್ಲವನ್ನೂ ಕೂಡ ತೊರೆದು, ಇಂಡಸ್ಟ್ರಿಯನ್ನೇ ತೊರೆದು, ಕರ್ನಾಟಕವನ್ನೇ ತೊರೆದು ಇವತ್ತು ಅಮೆರಿಕದಲ್ಲಿ ಹೋಗಿ ಕೂತಿರುವಂಥ ಈಕೆ ಈಗ ಕರ್ನಾಟಕಕ್ಕೆ ಮಾಡ್ತಿರುವಂಥ ಸೇವೆಗಳು ಎಷ್ಟು ಅಭೂತಪೂರ್ವವಾದಂಥದ್ದು. ಈ ವಯಸ್ಸಿನಲ್ಲೂ ಕೂಡ ಅವರ ಸಾಮಾಜಿಕ ಬದ್ಧತೆ ಹೇಗಿದೆ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ 1 by 1 ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ತಿಳ್ಕೊಬೇಕು, ಕನ್ನಡದ ಅದೆಷ್ಟೋ ನಟಿಯರಲ್ಲಿ ಆರತಿಯವರು ಸಿಕ್ಕಾಪಟ್ಟೆ ಡಿಫ್ರೆಂಟು. ಯಾಕಂತ ಹೇಳಿದ್ರೆ ಆರತಿ 70-80ರ ದಶಕದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದಂಥವರು. ಆರತಿ ತಮ್ಮ ನ್ಯಾಚುರಲ್ ನಟನೆಯ ಮೂಲಕ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಂಥವರು. ಅಂದಹಾಗೆ ಆರತಿ 1954ರಲ್ಲಿ ಮೈಸೂರಿನಲ್ಲಿ ಹುಟ್ಟಿದರು. ಇವರಿಗೆ 4 ಜನ ಅಕ್ಕಂದಿರು, 3 ಅಣ್ಣಂದರು, ಓರ್ವ ತಮ್ಮ ಇದ್ದಾರೆ. ಇವರಲ್ಲಿ ದೊಡ್ಡ ಅಕ್ಕ ಹಾಗೂ ಕೊನೆಯ ತಮ್ಮ ಉದಯರವಿ ಇನ್ನೂ ಕೂಡ ಬದುಕಿದ್ದಾರೆ. ಗೆಜ್ಜೆ ಪೂಜೆ ಸಿನಿಮಾದ ಮೂಲಕ ಸಿನಿ ಇಂಡಸ್ಟ್ರಿಗೆ ಪ್ರವೇಶವನ್ನು ಪಡೆದಂಥ ಆರತಿ ನಂತರ 125ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸದ್ಯ ನಟಿ ಆರತಿಗೆ 72 ವರ್ಷ ವಯಸ್ಸಾಗಿದೆ. ಸಿನಿ ಬದುಕಿನಲ್ಲಿ ತುಂಬ ಯಶಸ್ಸನ್ನು ಕಂಡಂತಹ ಆರತಿ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ ಅನ್ನುವಂತಹ ಒಂದು ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. 3 ಮದುವೆಯಾಗಿ ಸಿನಿ ಬದುಕಿನಿಂದ ದೂರ ಆಗಿರುವಂತಹ ಆರತಿ ಸದ್ಯ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾದರೆ ಇವರು 3 ಜನ ಮದುವೆ ಆಗಿದ್ರಲ್ಲ, ಆ 3 ಯಾರ್ಯಾರು, ಎಷ್ಟು ಜನ ಮಕ್ಕಳು ನೋಡ್ತಾ ಹೋಗೋಣ ಬನ್ನಿ. ಆರತಿಯವರ ಮೊದಲ ಗಂಡ ನಿಮಗೆ ಗೊತ್ತಿರೋ ಹಾಗೆ ಪುಟ್ಟಣ್ಣ ಕಣಗಾಲ್, ಕನ್ನಡದ ಪ್ರಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲ್ ಇವರನ್ನು ಮದುವೆ ಆಗಿದ್ದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಗೆಜ್ಜೆ ಪೂಜೆ ಸಿನಿಮಾದ ಮೂಲಕ ಇವರ ನಡುವೆ ಸ್ನೇಹ ಶುರುವಾಗುತ್ತೆ. ಸ್ನೇಹ ನಿಧಾನಕ್ಕೆ ಪ್ರೀತಿಯಾಗಿ ಬದಲಾಗ್ತದೆ. ಅದಾಗಲೇ ಮದುವೆಯಾಗಿ 5 ಜನ ಮಕ್ಕಳನ್ನು ಹೊಂದಿದಂಥ ಪುಟ್ಟಣ್ಣ ಕಣಗಾಲ್ 1975ರಲ್ಲಿ ಆರತಿಯವರ ಜೊತೆಗೆ 2ನೇ ಮದುವೆಯನ್ನು ಕೂಡ ಆಗ್ತಾರೆ. ಇದು ಅವರು ಒಂದು ರೀತಿಯಲ್ಲಿ ತೆಗೆದುಕೊಂಡಂತಹ ದಿಟ್ಟ ನಿಲುವು ಅಂತಲೇ ಹೇಳ್ಬೋದು. ಯಾರು? ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲ್ಗೆ ಆರತಿಯನ್ನೇ 2ನೇ ಮದುವೆ ಆಗೋದು ದೊಡ್ಡ ವಿಚಾರ ಏನಾಗಿರಲಿಲ್ಲ. ಆದರೆ ಮದುವೆ ಆದ ಬಳಿಕ ಮುಂದೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರ್ತದಲ್ಲ, ಹಾಗೇ ಆಯಿತು ಇಲ್ಲೂ ಕೂಡ. 1975ರಲ್ಲಿ ಈ ಆರತಿ ಜೊತೆಗೆ 2ನೇ ಮದುವೆನಾದಂತಹ ಪುಟ್ಟಣ್ಣ ಕಣಗಾಲ್ ಅವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಒಬ್ಬಳು ಮಗಳು ಕೂಡ ಹುಡುತ್ತಾರೆ. ಹೀಗೆ ಸಾಗ್ತಾ ಇದ್ದಂತಹ ಇವರ ಜೀವನದಲ್ಲಿ ರಂಗನಾಯಕಿ ಸಿನಿಮಾ ಎಲ್ಲವನ್ನು ಕೂಡ ಹಾಳು ಮಾಡಿಬಿಡುತ್ತೆ. ಯಶಸ್ವಿನಿ ಎನ್ನುವಂತಹ ಮಗಳನ್ನು ಕೊಟ್ಟಂತಹ ಈ ದಾಂಪತ್ಯ ನಂತರ ಹಳಿ ತಪ್ಪೋದಕ್ಕೆ ಶುರುವಾಗ್ತದೆ. ನಿಧಾನಕ್ಕೆ ರಂಗನಾಯಕಿ ಸಿನಿಮಾದ ಯಶಸ್ಸು ಇವರ ಬದುಕನ್ನೇ ಒಂದು ರೀತಿಯಲ್ಲಿ ಬೀದಿಗೆ ತಂದು ನಿಲ್ಲಿಸ್ತದೆ ಅಂತಲೂ ಕೂಡ ಹೇಳ್ಬೋದು. ರಂಗನಾಯಕಿ ಸಿನಿಮಾ ಅವತ್ತಿಗೆ ಸೂಪರ್ ಹಿಟ್ ಆದಂತಹ ಸಿನಿಮಾ. ಎಲ್ಲ ಕಡೆಯೂ ಕೂಡ ಕ್ರೆಡಿಟು ಆರತಿಗೆ ಹೋಗ್ತಾಯಿದೆ. ಎಲ್ಲರೂ ಕೂಡ ಆರತಿಯಿಂದನೇ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಅಂತಲೂ ಕೂಡ ಮಾತನಾಡ್ತಾರೆ. ಇದನ್ನು ಸಹಿಸದಂಥ ಪುಟ್ಟಣ್ಣ ಕಣಗಾಲ್ ಆರತಿಯಿಂದ ದೂರ ಆಗ್ತಾರೆ. ದೂರ ಆಗಿ 6 ವರ್ಷದ ದಾಂಪತ್ಯ ಜೀವನಕ್ಕೆ 1981ರಲ್ಲಿ ಎಳ್ಳು ನೀರನ್ನು ಬಿಡ್ತಾರೆ. ನಂತರ ಖಿನ್ನತೆಗೆ ಒಳಗಾದಂಥ ಪುಟ್ಟಣ್ಣ ಕಣಗಾಲ್ ಸಿನಿಮಾ ರಂಗದಿಂದನೂ ಕೂಡ ದೂರ ಸರಿತಾ ಬರ್ತಾರೆ. ಇವರ ಕೊನೆಯ ಸಿನಿಮಾ ಮಾನಸ ಸರೋವರ. ಇದಾದಮೇಲೆ 1985ರಲ್ಲಿ ಅಂದರೆ ತಮ್ಮ 51ನೇ ವಯಸ್ಸಿಗೆ ಪುಟ್ಟಣ್ಣ ಕಣಗಾಲ್ ಹಾರ್ಟ್ ಅಟ್ಯಾಕ್ನಿಂದ ವಿಧಿವಶರಾಗ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರ ಈ ಒಂದು ಸುದ್ದಿ ಏನಿದೆ, ಇದು ಒಂದು ರೀತಿಯಲ್ಲಿ ಆರತಿಗೆ ಸಿಕ್ಕಾಪಟ್ಟೆ ನೋವನ್ನು ಕೊಡುವಂಥ ಸುದ್ದಿಯೇ. ಸಹಜವಾಗಿ ಮೊದಲ ಮದುವೆ, ಮೊದಲ ಪ್ರೀತಿ, ಮೊದಲ ಬದುಕು
ಎಂಥವರಿಗಾದರೂ ಕೂಡ ನೋವಾಗುವಂಥದ್ದೇ. ಇಲ್ಲೂ ಕೂಡ ಆರತಿಗೂ ಕೂಡ ಸಿಕ್ಕಾಪಟ್ಟೆ ನೋವಾಗುತ್ತೆ. ಬಳಿಕ ಈ ಆರತಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಎಂ ರಘುಪತಿ ಎನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಆಗ್ತದೆ. ಇದು ನಂತರ ಮದುವೆಯವರೆಗೂ ಕೂಡ ಹೋಗ್ತದೆ. ಯಾರು ಈ ಎಂ ರಘುಪತಿ? ಇದೇ ಇಂಟ್ರೆಸ್ಟಿಂಗ್ ವಿಚಾರ. ಈ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಂಥ ಆರತಿಯನ್ನು ರಾಮಕೃಷ್ಣ ಹೆಗ್ಡೆಯವರ ಸರ್ಕಾರ ವಿಧಾನ ಪರಿಷತ್ ಸದಸ್ಯನ್ನಾಗಿ ನಾಮನಿರ್ದೇಶನ ಮಾಡುವವರೆಗೂ ಕೂಡ ಕರ್ಕೊಂಡು ಹೋಗುತ್ತೆ. ಇದೇ ಟೈಮ್ನಲ್ಲಿ ಹೆಗ್ಡೆಯವರ ಸಂಪುಟದಲ್ಲಿ ಪ್ರವಾಸೋದ್ಯಮ, ಕಾರ್ಮಿಕ ಮತ್ತು ಶಿಕ್ಷಣ ಸಚಿವರಾಗಿದ್ದಂತಹ ಎಂ ರಘುಪತಿಗೂ ಮತ್ತು ಆರತಿಗೂ ಪರಿಚಯವಾಗ್ತದೆ. ಪರಿಚಯ ಸ್ವಲ್ಪ ಸ್ನೇಹಕ್ಕೆ ತಿರುಗ್ತದೆ. ನಂತರ ಮದುವೆವರೆಗೂ ಕೂಡ ಹೋಗ್ತದೆ. ಸೊ ದಟ್ ಗುಟ್ಟಾಗಿ ಇಬ್ಬರು ಕೂಡ ಮದುವೆ ಆಗ್ತಾರೆ. ಆರತಿ ಬದುಕಲ್ಲಿ ರಘುಪತಿಯ ಎಂಟ್ರಿ ಆಗ್ತದೆ. ಆದರೆ ಅನ್ಫಾರ್ಚುನೇಟ್ಲಿ ಹೆಚ್ಚು ದಿನಗಳ ಕಾಲ ಈ ರಘುಪತಿಯ ಜೊತೆಗೆ ದಾಂಪತ್ಯವು ಕೂಡ ಸಾಧ್ಯವಾಗೋದಿಲ್ಲ. ಈ ರಘುಪತಿಯಿಂದನೂ ಕೂಡ ಆರತಿ ಬಹುಬೇಗ ದೂರ ಆಗ್ತಾರೆ. ಇದಾದ ಬಳಿಕ ವಾಪಸ್ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥ ಆರತಿ ಈ ನೋವಿನಿಂದ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಇವರಿಗೆ ಪರಿಚಯವಾಗಿ ಕ್ಲೋಸ್ ಆಗಿದ್ದು ಧಾರವಾಡದ ಚಂದ್ರಶೇಖರ್ ಗೌಡರ್ ಅನ್ನುವಂತಹ ವ್ಯಕ್ತಿ. ಇವರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದರು. ಅಮೆರಿಕದಲ್ಲಿ ಉದ್ಯಮವನ್ನು ಕೂಡ ನಡೆಸ್ತಾ ಇದ್ದರು. ಒಂದೇ ಫೀಲ್ಡ್ನಲ್ಲಿದ್ದಂತಹ ಇಬ್ಬರು ಕೂಡ ಮುಂದೆ ಮದುವೆ ಆಗ್ತಾರೆ. ಸದ್ಯ ಇವರಿಬ್ಬರು ಕೂಡ ಜೊತೆಯಲ್ಲೇ ಇದ್ದಾರೆ. ಸಮಾಜ ಸೇವೆಯನ್ನು ಮಾಡ್ತಾ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಮಗಳು ಯಶಸ್ವಿನಿ ಪುಟ್ಟಣ್ಣ ಕಣಗಾಲ್ ಅವರ ಏಕೈಕ ಮಗಳು. ಅಂದರೆ ಆರತಿ ಮತ್ತು ಪುಟ್ಟಣ್ಣ ಕಣಗಾಲ್ಗೆ ಹುಟ್ಟಿದಂಥ ಏಕೈಕ ಮಗಳು ಯಶಸ್ವಿನಿ. ಈಗ ಈಕೆ ಈ ಬ್ರೌನ್ ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸಿದ ನಂತರ ಇಂಡಿಯನ್ ಟ್ರೈಬ್ಸ್ ಬಗ್ಗೆ ಸ್ಪೆಷಲ್ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಬಾಲಕಾರ್ಮಿಕರ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿ ಒಂದು ಕಥೆಯನ್ನು ಕೂಡ ರೆಡಿ ಮಾಡ್ತಾರೆ. ಇಂಥ ಕಥೆಯನ್ನೇ ಸಿನಿಮಾ ಯಾಕೆ ಮಾಡಬಾರ್ದು ಅಂತೇಳಿ ಡಿಸೈಡ್ ಮಾಡಿ 2005ರಲ್ಲಿ ಮಿಠಾಯಿ ಮನೆ ಅನ್ನುವಂತಹ ಒಂದು ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡ್ತಾರೆ. ಗಂಡ ಹಣವನ್ನು ಕೂಡ ಹೂಡಿಕೆ ಮಾಡ್ತಾರೆ. ಈ ಸಿನಿಮಾಗೆ ಉತ್ತಮ ಮಕ್ಕಳ ಚಿತ್ರ ಅನ್ನುವಂಥ ಅವಾರ್ಡ್ ಕೂಡ ಸಿಗುತ್ತೆ. ಅಂದ ಹಾಗೆ ಇವತ್ತಿಗೆ ನಟಿ ಆರತಿಯವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಯಾಕೆ ಮನಸ್ಸು ಮಾಡ್ತಿಲ್ಲ ಅಂತ ಹೇಳಿದ್ರೆ ಸ್ವತಃ ಮಗಳಿಗೆ ಕೊಟ್ಟಿರುವಂಥ ಭಾಷೆ. ಹೌದು, ಪ್ರಾಮಿಸನ್ನು ಮಾಡಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಯಾವುದೇ ರೀತಿಯಾದಂತಹ ಟಿ ವಿ ಕಾರ್ಯಕ್ರಮಗಳಲ್ಲಿ ಅಥವಾ ಕ್ಯಾಮ್ರಾಗಳ ಮುಂದೆ ಹೋಗಿ ಮಾತನಾಡುವಂತಿಲ್ಲ ಅಂಥೇಳಿ ಮಗಳ ಮುಂದೆ ಪ್ರಾಮಿಸನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಆರತಿಯವರು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ. ಇನ್ನು ಪ್ರೀತಿ ಆರತಿಯವರ ಎರಡನೇ ಮಗಳು. ಪ್ರೀತಿ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸದ್ಯ ಆರತಿ ಗಂಡ ಮಕ್ಕಳು ಫ್ಯಾಮಿಲಿ ಅಂತ ಹೇಳಿ ಅಂದ್ಕೊಂಡು ಅಮೆರಿಕದಲ್ಲಿ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಕರ್ನಾಟಕವನ್ನು ಮರೆತು ಬಿಟ್ಟರೆ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಕರ್ನಾಟಕಕ್ಕೆ ಏನೇ ಸಹಾಯ ಇದ್ದರೂ ಕೂಡ ಕರ್ನಾಟಕದ ಅದೆಷ್ಟೋ ಶಾಲೆಗಳಿಗೆ, ಅದೆಷ್ಟೋ ಬಡ ಮಕ್ಕಳಿಗೆ, ಅದೆಷ್ಟೋ ಸಂಘ ಸಂಸ್ಥೆಗಳಿಗೆ ಅಮೆರಿಕದಲ್ಲಿಟ್ಕೊಂಡೇ ನೆರವನ್ನು ಮಾಡಿದ್ದಾರೆ. ಇನ್ನು ಹಲವು ಭಾಗಗಳಲ್ಲಿ ಹಳ್ಳಿಗಳನ್ನು ದತ್ತು ತೆಗೆದುಕೊಂಡು ಅಲ್ಲಿನ ಬಡ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. ಇನ್ನು ಆರತಿಯವರ ಅಣ್ಣ ಮುಕುಂದ, ಈಗಾಗಲೇ ಹೇಳಿದ ಹಾಗೆ 4 ಜನ ಅಕ್ಕಂದಿರು, 3 ಅಣ್ಣಂದರು, ಓರ್ವ ತಮ್ಮ ಕೂಡ ಇದ್ದಾರೆ. ಅದರಲ್ಲಿ 5ನೇಯವರು ಮುಕುಂದ. ಇವರು ಕೂಡ ಸಿನಿಮಾ ನಿರ್ಮಾಪಕರಾಗಿದ್ದರು. ಪುಟ್ಟಣ್ಣ ಕಣಗಾಲ್ ಅವರ ಜೊತೆಗೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಇವರು ವಿಧಿವಶರಾಗಿದ್ದಾರೆ. ಇವರ ಪತ್ನಿ ಸತ್ಯಪ್ರಿಯ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಸತ್ಯಪ್ರಿಯ ಅತ್ತಿಗೆ ಆರತಿ, ಅಣ್ಣ ಮುಕುಂದ ಅವರ ಪತ್ನಿ. ಮುಕುಂದವರ ಪತ್ನಿ ಸತ್ಯಪ್ರಿಯ ತಮಿಳುನಾಡಿನಲ್ಲಿ ಜನಿಸಿದಂತಹ ಈಕೆ ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಧರ್ಮಶ್ರೀ ಸಿನಿಮಾದಲ್ಲೂ ಕೂಡ ಆ ರೀತಿ ಜೊತೆಗೆ ಅಭಿನಯಿಸಿದರು ಅನ್ನೋದನ್ನು ಗಮನಿಸಬೇಕು. ಸದ್ಯ ಸತ್ಯಪ್ರಿಯ ಅವರು ಪೋಷಕ ಪಾತ್ರಗಳಲ್ಲಿ ಇವತ್ತಿಗೂ ಕೂಡ ನಟಿಸ್ತಿದ್ದಾರೆ. ಇವ್ರಿಗೂ ಕೂಡ ಒಂದು ಗಂಡು ಒಂದು ಹೆಣ್ಣು ಸೇರಿ 2 ಮಕ್ಕಳು ಇದ್ದಾರೆ. ಶಾಂಗವಿ ಮೊಮ್ಮಗಳು. ಇವರನ್ನು ನೀವು ಹಲವು ಸಿನಿಮಾಗಳಲ್ಲಿ ಬಹುಶಃ ನೋಡಿರ್ತೀರ. ಇವರ ಸಿನಿಮಾ ಅಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವಂಥದ್ದು ದಿಗ್ಗಜರು ಮೂವಿ. ಹೌದು, ದಿಗ್ಗಜರು ಸಿನಿಮಾದಲ್ಲಿ ವಿಷ್ಣುವರ್ಧನ್ಗೆ ಜೋಡಿಯಾಗಿರುವಂಥ ನಟಿ ಶಾಂಗವಿ ಆರತಿಗೆ ಸಂಬಂಧದಲ್ಲಿ ಮೊಮ್ಮಗಳಾಗಬೇಕು. ಆರತಿ ಅಕ್ಕ ಸರೋಜ ಅವರ ಮೊಮ್ಮಗಳು ಈ ಶಾಂಗವಿ. ಅಂದಹಾಗೆ ಇವರು ಕೂಡ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2016ರಲ್ಲಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ವೆಂಕಟೇಶ್ ಅವರ ಜೊತೆಗೆ ಶಾಂಗವಿಯವರ ಮದುವೆ ಆಗಿದೆ. ಒಂದು ಮಗು ಕೂಡ ಇದೆ. ಸಿನಿ ಇಂಡಸ್ಟ್ರಿಯಿಂದ ದೂರ ಇದ್ದು ಗಂಡ ಮಗು ಅಂತೇಳ್ಬಿಟ್ಟು ಬೆಂಗಳೂರಿನಲ್ಲೇ ಇವರು ಕೂಡ ನೆಲೆಸಿದ್ದಾರೆ ಈ ಮದುವೆ ಆದ ಬಳಿಕ. ಇನ್ನು ಆರತಿಯವರ ಇಡೀ ಕುಟುಂಬ ಒಂದು ರೀತಿಯಲ್ಲಿ ಸಿನಿ ರಂಗದ ನಂಟನೆ ಹೊಂದಿದ್ರೂ ಕೂಡ ಬಹುತೇಕರು ಈಗ ಸಿನಿಮಾ ರಂಗದಿಂದ ದೂರ ಆಗಿದ್ದಾರೆ.
ಆದರೆ ಆರತಿ ಮಾತ್ರ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದರೂ ಕೂಡ ಎಲ್ಲೂ ಕೂಡ ಅಂದರೆ ಬಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋದು ಈ ರೀತಿ ಮಾಡದೆ ದೂರದ ಅಮೆರಿಕದಲ್ಲಿ ಇದ್ಕೊಂಡೆ ಇಲ್ಲಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇರೋದು ಮಾತ್ರ ವಿಶೇಷ ಅಂತಲೇ ಹೇಳ್ಬೋದು. ಅಂತಹ ನಟಿಗೊಂದು ಅಭಿನಂದನೆ ಸಲ್ಲಲೇಬೇಕು. ನಿಮ್ಮ ಅಭಿಪ್ರಾಯ ಏನು ಆರತಿ ಬಗ್ಗೆ? ನಿಮಗೆ ಆರತಿ ಅಭಿನಯಿಸಿದ ಯಾವ ಸಿನಿಮಾ ಇವತ್ತಿಗೂ ಕೂಡ ಕಾಡುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.